ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಲೇಖಕ. ಸ್ನೇಹಿತರೆ, ದಿನಾಂಕ 7/12/2025 ಈ ಒಂದು ಡೇಟಲ್ಲಿ ಜರುಗಿದ TET ಎಕ್ಸಾಮಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನು ಪೇಪರ್ 1 ಡಿಸ್ಕಸ್ ಮಾಡಿದ್ದೆ. ಈ ಕ್ಲಾಸಲ್ಲಿ ಪೇಪರ್ 2ನಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, 7/12/25 ಈ ಒಂದು ಡೇಟಲ್ಲಿ TET ಎಕ್ಸಾಮ್ ಆಯಿತು. ಪೇಪರ್ 1ನಲ್ಲಿ 25ಕ್ಕೆ 23 ಪ್ರಶ್ನೆಗಳು ಕವರ್ ಆಗಿದ್ದು, ಅದನ್ನು ಆಲ್ರೆಡಿ ಪ್ರೂಫನ್ನು ನೀಡಿದ್ದೀನಿ. ಜೊತೆಗೆ ಪೇಪರ್ 2ಅಲ್ಲಿ 25 ಪ್ರಶ್ನೆಗಳಿಗೆ 22 ಕ್ವಶನ್ಸ್ ಕವರ್ ಆಗಿದ್ದಾವೆ. ನೀವೇ ಪೇಜ್ ನಂಬರ್ ಸಮೇತ ನೋಡ್ಬೋದು. ಕ್ವಶನ್ ಇದೆ, ಆನ್ಸರು ಇದೆ, ಪೇಜ್ ನಂಬರು ಇದೆ, ಪೇಜು ಇದೆ, ನೀವೇ ಗಮನಿಸಿ. ನೋಡಿ, ಮೊದಲ ಪ್ರಶ್ನೆ, ಹೈಪರ್ಮೆಟ್ರೋಫಿಯಾ ಅಂತೀವಿ ಅಥವಾ ದೂರದೃಷ್ಟಿ ದೋಷ ಅಂತೀವಿ. ಹೈಪರ್ಮೆಟ್ರೋಫಿಯಾವನ್ನು ಸರಿಪಡಿಸಲು ಬಳಸುವ ಮಸೂರ. ಆನ್ಸರ್ ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್ ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 112 ನೀವು ಗಮನಿಸಬೇಕು. ಈ ಪೇಜ್ಗಳು ಪ್ರೆಸೆಂಟ್ ಎಡಿಷನ್ ಅಂದರೆ 7th ಎಡಿಷನ್ಗೆ ಮ್ಯಾಚ್ ಆಗ್ತವೆ. ನೀವು ಪೇಜ್ ನಂಬರ್ ಚೆಕ್ ಮಾಡ್ತಕ್ಕಂಥವ್ರು, ಅದು ಮ್ಯಾಚ್ ಮಾಡಿ ನೋಡ್ತಕ್ಕಂಥವ್ರು ಪ್ರೆಸೆಂಟ್ 7ನೇ ಮುದ್ರಣವನ್ನು ಪುಸ್ತಕವನ್ನು ತಗೊಂಡು ಪೇಜ್ ನಂಬರನ್ನು ತಗೊಂಡು ನೀವು ಚೆಕ್ ಮಾಡಿ ನೋಡಿ, ಸಿಗುತ್ತೆ. ಹಳೆ ಬುಕ್ಸ್ಗೆ ಏನಾಗುತ್ತೆ, ಪೇಜ್ ನಂಬರ್ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಓಕೆ, ಪೇಜ್ ನಂಬರ್ 112 ಗಮನಿಸಿ. ನೋಡಿ, ಪೇಜ್ ನಂಬರ್ 112 ದೂರದೃಷ್ಟಿ ದೋಷ ಅಂತೀವಿ ಅಥವಾ ಹೈಪರ್ಮೆಟ್ರೋಫಿ ಅಂತೀವಿ. ಇದನ್ನು ಸರಿ ಮಾಡೋಕ್ಕೆ ಬಳಸುವ ಮಸೂರ ಯಾವುದು? ಪೀನ ಮಸೂರ. ನೀವು ಡಯಾಗ್ರಾಮ್ ಮೂಲಕ ನೋಡ್ಬೋದವ. ನೋಡಿ, ಪೀನ ಮಸೂರದಿಂದ ಪರಿಹಾರ ಯಾವುದಕ್ಕೆ? ಹೈಪರ್ಮೆಟ್ರೋಫಿಯಾಗೆ ಅಥವಾ ದೂರದೃಷ್ಟಿ ದೋಷಕ್ಕೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸೊಲನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳು ಹೆಂಗಿರ್ತವೆ? ಸಮಾಂತರ ಸರಳ ರೇಖೆಗಳು ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 115 ನೀವು ಓಪನ್ ಮಾಡಿ, ಸಿಗುತ್ತೆ. ನೋಡಿ, ಡಯಾಗ್ರಾಮ್ ಮೂಲಕನೂ ಪತ್ತೆ ಹಚ್ಚಬಹುದು. ಇಲ್ಲಿ ಒಳಭಾಗ ಅಂದಾಗ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಹೆಂಗಿದಾವೆ? ಸರಳ ರೇಖೆಯಲ್ಲಿದ್ದಾವೆ. ಅಲ್ಲೂ ನೋಡ್ಬೋದು ಅಥವಾ ಅಲ್ಲಿ ಎಕ್ಸ್ಪ್ಲೇಷನ್ ಓದಿ. ಇಲ್ಲಿ ನೋಡಿ, ಸೊಲನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳು ನೇರವಾಗಿ ಇದೆ. ನೆಕ್ಸ್ಟ್ ಪ್ರಶ್ನೆ, ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನು ಸೂಚಿಸದಿರುವ ಸಮೀಕರಣ ಅಂತ ಇದೆ. ಇಲ್ಲಿ ಆಪ್ಷನ್ ಡಿ, ಇದು ಮ್ಯಾಚ್ ಆಗಲ್ಲ. ಓಕೆ, ಇದು ಸರಿ ಹೊಂದೋದಿಲ್ಲ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 123 ಗಮನಿಸಿ. 123 ಓಪನ್ ಮಾಡಿ. ನೋಡಿ, H is equal to I square RT. H is equal to I square RT. ಇದನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಎನ್ನುವರು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಘರ್ಷಣೆಯನ್ನು ಸರಿಯಾಗಿ ಅರ್ಥೈಸುವ ಹೇಳಿಕೆಯು. ಘರ್ಷಣೆ ಒಂದು ಸಂಪರ್ಕ ಬಲ ಹಾಗೂ ಚಲನೆಯನ್ನ ಏನು ಮಾಡುತ್ತೆ? ಅಪೋಸ್ ಮಾಡುತ್ತೆ, ವಿರೋಧಿಸುತ್ತೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 174 ಗಮನಿಸಿ, 175 ಗಮನಿಸಿ. ಎರಡು ಕಡೆ ಇದೆ ನೋಡ್ಬೋದು. ನೋಡಿ, ಘರ್ಷಣೆ ಫ್ರಿಕ್ಷನ್, ಚಲನೆಯನ್ನು ವಿರೋಧಿಸುವ ಬಲ ಜೊತೆಗೆ ನೋಡಿ ಮತ್ತೊಂದು ಯಾವುದು? ಸಂಪರ್ಕವಿರುವ ಮೇಲ್ಮೈ ಅಂದರೆ ಸಂಪರ್ಕ ಬಲ. ಮತ್ತೊಂದು ಕಡೆ ನೋಡಿ, ಘರ್ಷಣಾತ್ಮಕ ಬಲವು ಡ್ಯಾಶ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ, ಚಲನೆಯ ವಿರುದ್ಧ ದಿಕ್ಕಿನಲ್ಲಿ. ಜೊತೆಗೆ ಇದೊಂದು ಸಂಪರ್ಕ ಬಲ
ಮತ್ತೊಂದು ಪ್ರಶ್ನೆ, ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್ ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 17 ಗಮನಿಸಿ. 17 ಓಪನ್ ಮಾಡಿ ನೋಡಿ. 17 ಎ ಸೈಡಲ್ಲಿ ಪೊಲ್ಯೂಟೆಂಟ್ಸ್ ಇದೆ, ಬಿ ಸೈಡಲ್ಲಿ ಎಫೆಕ್ಟ್ಸ್ ಇದೆ. ಆ ಕಾರ್ಬನ್ ಡೈಆಕ್ಸೈಡ್ ಇಂದ ಏನಾಗುತ್ತೆ? ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ. ಹಸಿರು ಮನೆ ಪರಿಣಾಮ ಮತ್ತು ಭೂತಾಪದ ಏರಿಕೆಗೆ ಕಾರಣವಾದ ಮುಖ್ಯ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಪ್ರಶ್ನೆ, ಬೆಳ್ಳಿಯ ಸಂಕೇತ ಆನ್ಸರ್ AG. AG ಅಂದ್ರೆ ಏನು? ಸಿಲ್ವರ್ ಅಂತ, ಬೆಳ್ಳಿ ಅಂತ. ಪೇಜ್ ನಂಬರ್ 238 239 ಗಮನಿಸಿ. ಎರಡು ಕಡೆ ಬೇಕಾದ್ರೆ ನೀವು ನೋಡಬಹುದು. ನೋಡಿ, ಬೆಳ್ಳಿಯ ಸಿಂಬಲ್ ಏನು? AG. ಬೆಳ್ಳಿಯ ಸಿಂಬಲ್ ಏನು? ನೋಡಿ, ಬೆಳ್ಳಿ ಅಂತೀವಿ, ಸಿಲ್ವರ್ ಅಂತ ಇಂಗ್ಲಿಷಲ್ಲಿ. ಸಿಂಬಲ್ ಏನು? AG. ನೆಕ್ಸ್ಟ್ ಪ್ರಶ್ನೆ, ಗಾಯಿಟರ್ ಚಿಕಿತ್ಸೆಯಲ್ಲಿ ಅಂದ್ರೆ ಥೈರಾಯ್ಡ್ ಗ್ರಂಥಿಯ ಚಿಕಿತ್ಸೆಯಲ್ಲಿ, ಗಾಯಿಟರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಐಸೋಟೋಪ್ ಯಾವುದು? ಸಮಸ್ಥಾನಿ ಯಾವುದು? ಪೇಜ್ ನಂಬರ್ ಆನ್ಸರ್ ಅಯೋಡಿನ್ ರೈಟ್ ಆನ್ಸರ್ ಆಗುತ್ತೆ. ಅಯೋಡಿನ್ 131. ಅಯೋಡಿನ್ 131. ಓಕೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 20 ಓಪನ್ ಮಾಡಿ ನೋಡಿ. ಪ್ರಮುಖ ಐಸೋಟೋಪ್ಗಳ ಉಪಯೋಗಗಳಂತ ಇದೆ, ಹಂಗೆ ಓದ್ತಾ ಬನ್ನಿ ನೋಡಿ. ವಿಕಿರಣ ಅಯೋಡಿನ್ 131 ನಾವು ಥೈರಾಯ್ಡ್ ಗ್ರಂಥಿಗೆ ಏನೇ ಪ್ರಾಬ್ಲಮ್ ಆದರೂ ಅದನ್ನ ಸರಿ ಮಾಡಕ್ಕೆ ಯೂಸ್ ಮಾಡ್ತಾರೆ. ಗಾಯಿಟರ್ ಬರುವುದು ನಮ್ಮ ದೇಹದ ಯಾವ ಭಾಗಕ್ಕೆ? ಥೈರಾಯ್ಡ್ ಗ್ರಂಥಿಗೆ. ಸರಳ ಗಾಯಿಟರ್, ಸಿಂಪಲ್ ಗಾಯಿಟರ್. ಗಳಗಂಡ ರೋಗ ಬರುವುದು ಥೈರಾಯ್ಡ್ ಗ್ರಂಥಿಗೆ. ಆ ಥೈರಾಯ್ಡ್ ಗ್ರಂಥಿಗೆ ಏನೇ ಪ್ರಾಬ್ಲಮ್ ಆದರೂ ಅದನ್ನ ಸರಿ ಮಾಡಕ್ಕೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಬಳಸುವ ಐಸೋಟೋಪ್ ಯಾವುದು? ಅಯೋಡಿನ್ 131. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಲೋಹೀಯ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ನಡುವಿನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಗ್ಯಾಸ್ ಯಾವುದು? ಅಂದ್ರೆ ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್ಸ್. ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್ಸ್. ಯಾವ ಗ್ಯಾಸ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 221 ಗಮನಿಸಿ ನೋಡಿ. ಆಮ್ಲಗಳು ಆಸಿಡ್ಸ್, ಫಾರ್ ಎಕ್ಸಾಂಪಲ್ HCl ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಅನ್ಕೊಳ್ಳಿ. ಆಮ್ಲಗಳು ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಯಾವ ಗ್ಯಾಸ್ ಬಿಡುಗಡೆ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಓಕೆ. ಎಸ್, ಮತ್ತೊಂದು ಪ್ರಶ್ನೆ, ಪ್ರತಿಯಾಮ್ಲೀಯ ಆಕ್ಸೈಡ್ ಯಾವುದು ಅಂತ. ಪ್ರತಿಯಾಮ್ಲೀಯ ಆಕ್ಸೈಡ್ ಯಾವುದು? ಆನ್ಸರ್ MgO. ಅಲ್ಲಿ ಮೆಟಲ್ ಇರಬೇಕು. ಇಲ್ಲಿ Mg ಏನು? ಲೋಹ ಇದ್ದರೆ ಪ್ರತಿಯಾಮ್ಲೀಯ ಆಕ್ಸೈಡ್. ನೋಡಿ, ಇಲ್ಲಲ್ಲಿ C ಏನು? ಅಲೋಹ. C ಏನು? ಅಲೋಹ. ನೈಟ್ರೋಜನ್ ಅಲೋಹ. ಇಲ್ಲಿ Mg ಏನು? ಲೋಹ, ಮೆಟಲ್. ಹಾಗಾಗಿ ಆಪ್ಷನ್ A, ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 221 ಓಪನ್ ಮಾಡಿ ನೋಡಿ. ನೇರವಾಗಿ ಇದೆ ಪ್ರತಿಯಾಮ್ಲೀಯ ಆಕ್ಸೈಡ್ಗಳು. ಆನ್ಸರ್ MgO. ನೆಕ್ಸ್ಟ್ ಪ್ರಶ್ನೆ, Fe2O3 ಪ್ಲಸ್ 2Al ಅರೋಮಾರ್ಕ್ 2Fe ಪ್ಲಸ್ Al2O3 ಪ್ಲಸ್ ಉಷ್ಣ. ಇದು ಒಂದು ಎಂಥ ಕ್ರಿಯೆ? ಇದು ಒಂದು ಥರ್ಮೈಟ್ ಪ್ರೋಸೆಸ್, ಥರ್ಮೈಟ್ ಕ್ರಿಯೆ. ಇದು ಒಂದು ಥರ್ಮೈಟ್ ಕ್ರಿಯೆ. ಎಲ್ಲಿ ಯೂಸ್ ಮಾಡ್ತೀವಿ? ರೈಲ್ವೆ ಟ್ರ್ಯಾಕ್ ಅನ್ನು ರಿಪೇರಿ ಮಾಡುವಾಗ ಬಳಸ್ತಾರೆ. ರೈಲ್ವೆ ಟ್ರ್ಯಾಕ್ ಅನ್ನ ರಿಪೇರಿ ಮಾಡುವಾಗ ಈ ಒಂದು ಪ್ರಕ್ರಿಯೆಯನ್ನ ಬಳಸ್ತಾರೆ. ಆಯ್ತಾ? ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 237 ಓಪನ್ ಮಾಡಿ ನೋಡಿ. ಥರ್ಮೈಟ್ ಕ್ರಿಯೆ, ಥರ್ಮೈಟ್ ಪ್ರೋಸೆಸ್ ಸಮೀಕರಣ ನೋಡಿ. Fe2O3 ಪ್ಲಸ್ 2Al ಅರೋಮಾರ್ಕ್ 2Fe ಪ್ಲಸ್ Al2O3 ಡಿಟ್ಟೋ ಇದೆ. ಬುಕ್ಕಲ್ಲಿ ಯಾವ ಸಮೀಕರಣ ಇದೆಯೋ ಅದೇ ಸಮೀಕರಣ ಎಕ್ಸಾಮಲ್ಲೂ ಸಹ ಕವರ್ ಆಗಿದೆ. ಓಕೆ. ಯಾವ ಪ್ರೋಸೆಸ್ಸು? ಥರ್ಮೈಟ್ ಬೆಸುಗೆ ಅಂತೀವಿ. ಥರ್ಮೈಟ್ ಕ್ರಿಯೆ ಥರ್ಮೈಟ್ ಪ್ರೋಸೆಸ್ ಅಂತೀವಿ. ಥರ್ಮೈಟ್
ಪ್ರೋಸೆಸ್. ನೋಡಿ ಸ್ಟೇಟ್ಮೆಂಟ್ ಏನು, ಥರ್ಮೈಟ್. ಹೆಡ್ಲೈನ್ ಏನು, ಥರ್ಮೈಟ್ ಕ್ರಿಯೆ. ನೆಕ್ಸ್ಟ್ ಪ್ರಶ್ನೆ, Na2SO4 Na2SO4 ಮತ್ತು BaCl2 Na2SO4 ಪ್ಲಸ್ BaCl2 ನಡುವಿನ ಕ್ರಿಯೆಯಲ್ಲಿ ಉಂಟಾಗುವ ಪ್ರಾಡಕ್ಟ್ಸ್ ಉತ್ಪನ್ನಗಳು ಏನು ಬರುತ್ತೆ? BaSO4 ಬರುತ್ತೆ, NaCl ಬರುತ್ತೆ. ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 266 ಓಪನ್ ಮಾಡಿ. ನೇರವಾಗಿ ಇದೆ ನೋಡಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದಾಗ ಉದಾಹರಣೆ ಗಮನಿಸಿಲಿ. ಸೇಮ್ ಈಕ್ವೇಶನ್ ಇದೆ. Na2SO4 ಪ್ಲಸ್ BaCl2 ಏನು ಬರುತ್ತೆ? BaSO4 ಬರುತ್ತೆ, NaCl ಬರುತ್ತೆ. ಓಕೆ, ನೇರವಾಗಿ ಇದೆ. ನೆಕ್ಸ್ಟ್, ನ್ಯಾಪ್ಥಲೀನ್ ಗುಳಿಗೆಗಳನ್ನು, ನ್ಯಾಪ್ಥಲೀನ್ ಬಾಲ್ಸ್, ನ್ಯಾಪ್ಥಲೀನ್ ಗುಳಿಗೆ ಅಂತೀವಿ ಅಥವಾ ನುಸಿ ಉಂಡೆ ಅಂತೀವಿ. ಗುಳಿಗೆಗಳನ್ನು ಇದರಿಂದ ಪಡೆಯಲಾಗಿದೆ. ಆನ್ಸರ್ ಕಲ್ಲಿದ್ದಲು ಡಾಂಬರ್ ಅಥವಾ ಕಲ್ಲಿದ್ದಲು ಟಾರ್. ಕಲ್ಲಿದ್ದಲು ಡಾಂಬರಿಂದ ನ್ಯಾಪ್ಥಲೀನ್ ಬಾಲ್ಸ್ ಅನ್ನ ರೆಡಿ ಮಾಡ್ತಾರೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 226 ಓಪನ್ ಮಾಡಿ. 220 ಓಪನ್ ಮಾಡಿ. ನೋಡಿ, ಕಲ್ಲಿದ್ದಲು ಟಾರ್ ಅಥವಾ ಡಾಂಬರ್ ಇಂದ ಏನ್ ಮಾಡ್ತಾರೆ? ಪ್ಲಾಸ್ಟಿಕ್ ತಯಾರು ಮಾಡ್ತಾರೆ, ಬಣ್ಣ ತಯಾರು ಮಾಡ್ತಾರೆ, ನ್ಯಾಪ್ಥಲೀನ್ ತಯಾರು ಮಾಡ್ತಾರೆ. ನ್ಯಾಪ್ಥಲೀನ್, ಕಲ್ಲಿದ್ದಲು ಟಾರ್ ಅಥವಾ ಡಾಂಬರ್. ನೆಕ್ಸ್ಟ್ ಪ್ರಶ್ನೆ, ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ನಿರ್ದೇಶಿತ ಬೆಳವಣಿಗೆ. ಇದು ಒಂದು ಎಂಥಾಟ್ರೋಪಿಸಮು, ಕೀಮೋಟ್ರೋಪಿಸಮ್. ಇಟ್ ಇಸ್ ಕೀಮೋಟ್ರೋಪಿಸಮ್, ರಾಸಾಯನಿಕ ವರ್ತನೆ. ಓಕೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 422 ಓಪನ್ ಮಾಡಿ. ನೇರವಾಗಿ ಇದೆ ನೋಡಿ. ರಾಸಾಯನಿಕ ವರ್ತನೆ ಕೀಮೋಟ್ರೋಪಿಸಮ್ ಅಂದಾಗ ಎಕ್ಸಾಂಪಲ್ ಗಮನಿಸಿ. ಉದಾಹರಣೆ, ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಗಳ ಬೆಳವಣಿಗೆ. ಇದು ಒಂದು ಕೀಮೋಟ್ರೋಪಿಸಮ್. ನೆಕ್ಸ್ಟ್, ಮೊದಲ ಪ್ರಶ್ನೆ, ಎರಡು ಮೂಳೆಗಳನ್ನು ಪರಸ್ಪರ ಬಂಧಿಸಲು ಅಥವಾ ಕೂಡಿಸಲು ಅಥವಾ ಜೋಡಿಸಲು ಸಹಾಯಕವಾಗುವ ಟಿಶ್ಯೂ ಯಾವುದು? ಅಸ್ಥಿರಜ್ಜು, ಲಿಗಮೆಂಟ್ ಇಂಗ್ಲಿಷಲ್ಲಿ. ಓಕೆ, ಏನು ಮಾಡ್ತಿದ್ದು? ಕನೆಕ್ಟ್ ಬೋನ್ ಟು ಬೋನ್ ಅಂತೀವಿ. ಮೂಳೆಗಳನ್ನು ಜೋಡಿಸುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 351 ಓಪನ್ ಮಾಡಿ. ನೋಡಿ, ಲಿಗಮೆಂಟ್, ಅಸ್ಥಿರಜ್ಜು ಅಂದಾಗ ಅಸ್ಥಿರಜ್ಜುಗಳು ಮೂಳೆಗಳನ್ನು ಒಂದಕ್ಕೊಂದು ಬಂಧಿಸಲು ನೆರವಾಗುತ್ತವೆ. ಅಲ್ಲೂ ಇದೆ ಅಥವಾ ಇಲ್ಲಿ ನೋಡಿ. ಮನುಷ್ಯ ಶರೀರದ ಲಿಗಮೆಂಟ್ಗಳು ಅಂದರೆ ಅಸ್ಥಿರಜ್ಜು ಒಂದು ಮೂಳೆಯನ್ನು ಇನ್ನೊಂದು ಮೂಳೆಗೆ ಜೋಡಿಸುತ್ತವೆ. ಇನ್ನು ಕನ್ನಡದಲ್ಲಿ ಅಸ್ಥಿರಜ್ಜು ಅಂತೀವಿ, ಇಂಗ್ಲಿಷ್ ಏನು ಲಿಗಮೆಂಟ್ ಅಂತಾರೆ. ಇದು ಬೋನ್ ಟು ಬೋನ್ ಅನ್ನ ಒಂದು ಮೂಳೆಯಿಂದ ಮತ್ತೊಂದು ಮೂಳೆಗೆ ಏನು ಮಾಡ್ತದೆ? ಕನೆಕ್ಟ್ ಮಾಡುತ್ತೆ. ಕನೆಕ್ಟ್ಸ್ ಬೋನ್ ಟು ಬೋನ್. ಮತ್ತೊಂದು ಪ್ರಶ್ನೆ, ಜೀವಕೋಶೀಯ ರಚನಾ ಮಟ್ಟವನ್ನು ಹೊಂದಿರುವ ವಂಶ ಯಾವುದು? ಪೋರಿಫೆರಾ ಅಥವಾ ಸ್ಪಾಂಜಸ್. ಪೇಜ್ ನಂಬರ್ 402 ಓಪನ್ ಮಾಡಿ. ನೋಡಿ, 402 ಓಪನ್ ಮಾಡಿದ್ರೆ ಪೋರಿಫೆರಾಗಿ ಬನ್ನಿ. ಅದು ಸ್ಪಾಂಜಸ್, ಸ್ಪಂಜ್ ಪ್ರಾಣಿಗಳು ಅಂದಾಗ ಪೋರಿಫೆರಾ ಅಂದಾಗ ಅದರ ಒಂದು ಪ್ರಮುಖ ಲಕ್ಷಣ ಏನು? ಕೋಶೀಯ ಮಟ್ಟದ ವ್ಯವಸ್ಥೆ ಅಥವಾ ಕೋಶೀಯ ಸಂಯೋಜನೆಯನ್ನ ಇದು ಪ್ರದರ್ಶನ ಮಾಡುತ್ತೆ. ಪೋರಿಫೆರಾ ವಂಶ. ಮತ್ತೊಂದು ಪ್ರಶ್ನೆ, ಭೂ ಪರಿಸರ ವ್ಯವಸ್ಥೆಯಲ್ಲಿನ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕನ್ನು ಸೆರೆ ಹಿಡಿಯುವ ಶೇಕಡ ಪ್ರಮಾಣ ಕೇವಲ 1% ಮಾತ್ರ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 529 ಗಮನಿಸಿ. ನೇರವಾಗಿ ಇದೆ. ನೀವು ಡಯಾಗ್ರಾಮ್ ನೋಡಿದ್ರೆ ಆನ್ಸರ್ ಮಾಡ್ಬೋದಾಯ್ತು. ನೋಡಿ, ಸೂರ್ಯನಿಂದ ಕೇವಲ 1% ಶಕ್ತಿ ಮಾತ್ರ ಏನಾಗುತ್ತೆ? ವರ್ಗಾವಣೆ ಆಗುತ್ತೆ. ಯಾರಿಗೆ? ಸಸ್ಯಗಳಿಗೆ ಅಥವಾ ಉತ್ಪಾದಕರಿಗೆ. ಪ್ರಾಥಮಿಕ ಉತ್ಪಾದಕರು ಅಥವಾ ಪ್ರೊಡ್ಯೂಸರ್ಸ್ ಅಥವಾ ಗ್ರೀನ್ ಪ್ಲಾಂಟ್ಸ್. ಮತ್ತೊಂದು ಪ್ರಶ್ನೆ, ವಂದಿಸಿ ಬರೆಯಿರಿ ಕೊಟ್ಟವರೆ. ಎ ಸೈಡಲ್ಲಿ ಜೀವಿಗಳು ಕೊಟ್ಟವರೆ,
ಬಿ ಸೈಡಲ್ಲಿ ಸಂತಾನೋತ್ಪತ್ತಿ ವಿಧಾನವನ್ನು ಕೊಟ್ಟವರೆ. ಲೆಸ್ಮೇನಿಯಾ ಸಂತಾನೋತ್ಪತ್ತಿ ಮಾಡುವುದು ದ್ವಿವಿಧಳನ ಮೂಲಕ. ಪ್ಲಾಸ್ಮೋಡಿಯಂ ಸಂತಾನೋತ್ಪತ್ತಿ ಮಾಡುವುದು ಬಹುವಿದಳನ. ಪ್ಲನೇರಿಯಾ ಸಂತಾನೋತ್ಪತ್ತಿ ಮಾಡುವುದು ರೀಜನರೇಷನ್ ಪುನರುತ್ಪಾದನೆ. ಹೈಡ್ರಾ ಸಂತಾನೋತ್ಪತ್ತಿ ಮಾಡುವುದು ಮೊಗ್ಗುವಿಕೆ ಮೂಲಕ ಬಡ್ಡಿಂಗ್. ರೈಸೋಪಸ್ ಸಂತಾನೋತ್ಪತ್ತಿ ಮಾಡುವುದು ಬೀಜಕಗಳು ಸ್ಪೋರ್ ಫಾರ್ಮೇಷನ್. ಹಾಗಾಗಿ ರೈಟ್ ಆನ್ಸರ್ ಏನು? ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. 4ಕ್ಕೂ ಒಂದೇ ಪೇಜಲ್ಲ, ಕೇವಲ ಒಂದೇ ಅರ್ಧ ಪೇಜಲ್ಲಿ ನಿಮಗೆ ಈ ಹೊಂದಿಸಿ ಬರೆಯಿರ ನೀವು ಪ್ರೂಫನ್ನು ಹುಡುಕ್ಬೋದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 24 ಓಪನ್ ಮಾಡಿ. ಆ 24ರಲ್ಲಿ ಸಂತಾನೋತ್ಪತ್ತಿ ಅಂತ ಇದೆ. ಎ ಸೈಡಲ್ಲಿ ಸಂತಾನೋತ್ಪತ್ತಿ ವಿಧಾನಗಳು, ಬಿ ಸೈಡಲ್ಲಿ ಉದಾಹರಣೆ. ಅಂದರೆ ಇಡೀ ಲೆಸನನ್ನು ರೆಫರ್ ಮಾಡಿ ಅದನ್ನು ಎಷ್ಟು ಬೇಕಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಹಾಕೋಕ್ಕೆ ಪ್ರಯತ್ನ ಮಾಡಿದ್ದೆ. ಅದು ಇವಾಗ ವರ್ಕ್ ಆಗಿದೆ. ಸಂತಾನೋತ್ಪತ್ತಿ ವಿಧಾನಗಳು ಮತ್ತು ಉದಾಹರಣೆ ಅಂತ ನೋಡಿ. ಪುನರುತ್ಪಾದನೆ ರೀಜನರೇಷನ್ ಎಕ್ಸಾಂಪಲ್ ಕೊಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಪ್ಲನೇರಿಯಾ. ದ್ವಿವಿದಳನ ಎಕ್ಸಾಂಪಲ್ ಲೆಸ್ಮೇನಿಯಾ. ಬಹುವಿದಳನ ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ. ಮೊಗ್ಗುವಿಕೆ ಎಕ್ಸಾಂಪಲ್ ಹೈಡ್ರಾ. 4ಕ್ಕೂ ಒಂದೇ ಕಡೆ ಇದೆ, ಒಂದೇ ಪೇಜಲ್ಲಿದೆ, ಒಂದೇ ಕಡೆ ಇದೆ, ಒಂದೇ ಟೇಬಲಲ್ಲಿದೆ. ಮೊದಲ ಸ್ಟಾರ್ಟಿಂಗಿಂದ ಬರುವ ಬುಕ್ ಓಪನ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ 24 ಪೇಜಲ್ಲಿ ಪೇಜ್ ನಂಬರ್ 24ರಲ್ಲಿ ನಿಮಗೆ ಪ್ರೂಫ್ ಇದೆ ನೋಡಿ. ಮತ್ತೊಂದು ಬೀಜಕ ಉತ್ಪಾದನೆ ಎಕ್ಸಾಂಪಲ್ ಯಾವುದು? ರೈಸೋಪಸ್. ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಕ್ರಿಯೆಯನ್ನು ಪೂರ್ಣಗೊಳಿಸಿ. ಗ್ಲೂಕೋಸ್, ಆರೋಮಾರ್ಕ್, ಪೈರುವೇಟ್, ಲ್ಯಾಕ್ಟಿಕ್ ಆಮ್ಲ ಬಂದಿದೆ. ಯಾವಾಗ ಬರುವುದು? ಆಕ್ಸಿಜನ್ ಕೊರತೆಯಿಂದ. ಮಸಲ್ಸ್ ಅಲ್ಲಿ, ನಮ್ಮ ಸ್ನಾಯುಗಳಲ್ಲಿ ಆಕ್ಸಿಜನ್ ಅನುಪಸ್ಥಿತಿ ಅಥವಾ ಆಕ್ಸಿಜನ್ ಕೊರತೆಯಾದಾಗ ಲ್ಯಾಕ್ಟಿಕ್ ಆಮ್ಲ ಬರುತ್ತೆ, ಜೊತೆಗೆ ಸ್ವಲ್ಪ ಲೈಟಾಗಿ ಶಕ್ತಿ ಬರುತ್ತೆ. ಪೇಜ್ ನಂಬರ್ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 453 ಗಮನಿಸಿ. ನೇರವಾಗಿ ಇದೆ. 453 ಓಪನ್ ಮಾಡಿ. ಕಾಣ್ತಾ ಇದೆಯಾ? ಗ್ಲೂಕೋಸ್ ಪೈರುವೇಟ್ ಆಗ್ತಾ ಇದೆ. ಆಕ್ಸಿಜನ್ ಕೊರತೆಯಿಂದ ಎಲ್ಲಿ? ಮಸಲ್ಸ್ ಅಲ್ಲಿ, ಸ್ನಾಯುಗಳಲ್ಲಿ ಏನು ಬಂದಿದೆ? ಲ್ಯಾಕ್ಟಿಕ್ ಆಮ್ಲ ಬಂದಿದೆ. ಸ್ವಲ್ಪ ಲೈಟಾಗಿ ಶಕ್ತಿ ಬರುತ್ತೆ ಯಾವಾಗ? ಆಕ್ಸಿಜನ್ ಕೊರತೆ ಆದಾಗ. ಇದನ್ನು ನೀವು ಬಾಕ್ಸ್ಗೆ ಫಿಲ್ ಮಾಡಬೇಕಾಗಿತ್ತು. ಆಕ್ಸಿಜನ್ ಕೊರತೆ ನೋಡಿ, ಗ್ಲೂಕೋಸ್ ವಿಭಜನೆ ಎಂದಾಗ. ಮತ್ತೊಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಮಾಡಿದ್ದಾರೆ. ಲ್ಯಾಕ್ಟೋಬ್ಯಾಸಿಲಸ್ ಏನು ಮಾಡುತ್ತೆ? ಲ್ಯಾಕ್ಟೋಬ್ಯಾಸಿಲಸ್ಸು ಹಾಲನ್ನು ಮೊಸರು ಮಾಡುತ್ತೆ. ಈಸ್ಟ್ ಎಲ್ಲಿ ಯೂಸ್ ಮಾಡ್ತೀವಿ? ಈಸ್ಟನ್ನು ನಾವು ಮದ್ಯಸಾರ ಅಥವಾ ಮದ್ಯ ತಯಾರಿಕೆಯಲ್ಲಿ ಅಥವಾ ಈಥೈಲ್ ಆಲ್ಕೋಹಾಲ್ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾವ ವಿಧಾನ? ಫರ್ಮೆಂಟೇಷನ್. ಪ್ರತಿಜೀವಕ ಆಂಟಿಬಯೋಟಿಕ್ ಉದಾಹರಣೆ ಯಾವುದು? ಸ್ಟ್ರೆಪ್ಟೊಮೈಸಿನ್. ಹೆಣ್ಣು ಇಡೀ ಸೊಳ್ಳೆ ಇದೇನು ಮಾಡುತ್ತೆ? ಇದು ಡೆಂಗ್ಯೂನ ಪ್ರಸಾರ ಮಾಡುತ್ತೆ. ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ನೀವು 4ಕ್ಕೂ ಪ್ರೂಫನ್ನು ನೋಡ್ಬೋದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 44 ಓಪನ್ ಮಾಡಿ, 19 ಓಪನ್ ಮಾಡಿ, 397, 387, 396 4ಕ್ಕೂ ನಿಮಗೆ ಪ್ರೂಫ್ ಇದೆ ನೋಡಿ. ನೋಡ್ತಾ ಹೋಗಿ. ನೋಡಿ, ಹಾಲನ್ನು ಮೊಸರಾಗಿ ಪರಿವರ್ತಿಸುವ ಬ್ಯಾಕ್ಟೀರಿಯಾ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್. ಒಂದಾಯ್ತಾ? ಮತ್ತೊಂದು ಈಸ್ಟ್ನ ಆರ್ಥಿಕ ಪ್ರಾಮುಖ್ಯತೆ ಎಂದಾಗ ಎಲ್ಲಿ ಯೂಸ್ ಮಾಡ್ತೀವಿ? ಈಸ್ಟನ್ನು ಮದ್ಯಸಾರ ತಯಾರಿಕೆಯಲ್ಲಿ ಬಳಸ್ತಾರೆ. ಏನನ್ನ? ಈಸ್ಟ್ ಜೀವಿಯನ್ನ. ಎರಡಾಯ್ತಾ? ಮತ್ತು ನೋಡಿ, ಮತ್ತೊಂದು ಕಡೆ ನೋಡಿ, ಈಥೈಲ್ ಆಲ್ಕೋಹಾಲ್ ತಯಾರಿಕೆಯಲ್ಲಿ ಈಥೈಲ್ ಆಲ್ಕೋಹಾಲ್ ಮೀನ್ಸ್ ಆಯ್ತಾ? ಈಥೈಲ್ ಆಲ್ಕೋಹಾಲ್ ತಯಾರಿಕೆಯಲ್ಲಿ ಬಳಸುವ ಜೀವಿ ಯಾವುದು? ಈಸ್ಟ್ ಅಲ್ಲೂ ಇದೆ. ಮತ್ತೊಂದು ಸ್ಟ್ರೆಪ್ಟೊಮೈಸಿನ್ ಇದು ಒಂದೇನು? ಪ್ರತಿಜೀವಕ ಆಂಟಿಬಯೋಟಿಕ್. ಮತ್ತೊಂದು ನೋಡಿ, ಈಡಿಸ್ ಈಜಿಪ್ಟಿ ಏನು ಮಾಡುತ್ತೆ? ಡೆಂಗ್ಯೂವನ್ನು ಪ್ರಸಾರ ಮಾಡುತ್ತೆ. ಡೆಂಗ್ಯೂ ರೋಗವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ವೆಕ್ಟರ್ ವಾಹಕ ಯಾವುದು? ಈಡಿಸ್ ಈಜಿಪ್ಟಿ ಎಂಬ ಹೆಣ್ಣು ಸೊಳ್ಳೆ. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಉತ್ತರಿಸಿ. ಹೇಳಿಕೆ 1, ಸಾವಯವ ಗೊಬ್ಬರ ಹೆಚ್ಚಿನ ಪ್ರಮಾಣದ ಸಾವಯವ ವಸ್ತುಗಳನ್ನು ಹೊಂದಿರುತ್ತದೆ ಮತ್ತು ಮಣ್ಣಿಗೆ ಅಲ್ಪ ಪ್ರಮಾಣದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ ಸರಿ ಇದೆ.
ಪ್ರಾಣಿಗಳ ಮತ್ತು ಸಸ್ಯಗಳ ತ್ಯಾಜ್ಯಗಳ ವಿಘಟನೆಯಿಂದ ಸಾವಯವ ಗೊಬ್ಬರ ಉಂಟಾಗುವುದಿಲ್ಲ ಅಂತ ಕೊಟ್ಟವರೆ ಆಕ್ಚುಲಿ ಉಂಟಾಗುತ್ತದೆ. ಹಾಗಾಗಿ ಸ್ಟೇಟ್ಮೆಂಟ್ ಇದು ರಾಂಗ್ ಇದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಹಾಗಾಗಿ ಹೇಳಿಕೆ 1 ಸರಿ ಇದೆ, ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ತಪ್ಪಾಗಿದೆ. ಪೇಜ್ ನಂಬರ್ 317 ಓಪನ್ ಮಾಡಿ ನೋಡಿ. ಸಾವಯವ ಗೊಬ್ಬರ ಅಂದಾಗ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ. ಯಾವ ಗೊಬ್ಬರವನ್ನ? ಸಾವಯವ ಗೊಬ್ಬರವನ್ನ. ಓಕೆ ನೋಡಿ. ಮತ್ತೊಂದು ಪ್ರಶ್ನೆ, ಬೆಳಕಿನ ಕಿರಣವು ನೀರಿನಿಂದ ವಜ್ರದೊಳಗೆ ಓರೆಯಾಗಿ ಚಲಿಸಿ ವಕ್ರೀಭವನ ನಂತರ ಅಂತ ಕೊಟ್ಟವ್ರೆ. ಇಲ್ಲಿ ನೀರಿನ ವಕ್ರೀಭವನ ಸೂಚ್ಯಂಕ 1.33, ವಜ್ರ ಅಂದಾಗ 2.42. ಹಾಗಾಗಿ ಆನ್ಸರ್ ನೀರಿಗಿಂತ ವಜ್ರದ ವಕ್ರೀಭವನ ಸೂಚ್ಯಂಕ ಜಾಸ್ತಿ. ನೀರಿಗಿಂತ ವಜ್ರದ ವಕ್ರೀಭವನ ಸೂಚ್ಯಂಕ ಜಾಸ್ತಿ. ಹಾಗಾಗಿ ಲಂಬದ ಕಡೆಗೆ ಬಾಗುತ್ತದೆ. ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 95 ಮತ್ತು 96 ಗಮನಿಸಿ. ನೋಡಿ, ಸಾಮಾನ್ಯ ಕಡೆಗೆ ಅಥವಾ ಲಂಬದ ಕಡೆಗೆ ಬೆಂಡ್ ಆಗುತ್ತೆ. ವಕ್ರೀಭವನ ಸೂಚ್ಯಂಕ ಅಂದಾಗ ನೋಡಿ, ನೀರು ಎಷ್ಟು? 1.33, ವಜ್ರ ಎಷ್ಟು? 2.42. ಓಕೆ, ನೆಕ್ಸ್ಟ್ ಮತ್ತೊಂದು ಸ್ಟೇಟ್ಮೆಂಟ್. ಇವುಗಳಲ್ಲಿ ಸರಿಯಾದ ಹೇಳಿಕೆ ಆಪ್ಷನ್ 4 ಕರೆಕ್ಟ್ ಆಗಿದೆ. ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಅದು ಜವಗಳ ಪರಿಮಾಣ ಒಂದೇ ಆಗಿರುತ್ತದೆ. ಪೇಜ್ ನಂಬರ್ 162 ಓಪನ್ ಮಾಡಿ ನೋಡಿ. ಜವ ಏಕಮಾನ ಕಾಲದಲ್ಲಿ ಒಂದು ಕಾಯವು ಚಲಿಸಿದ ದೂರವೇನು? ಜವ. ಅದೇ ತರ ಏಕಮಾನ ಕಾಲದಲ್ಲಿ ಆಗುವ ಕಾಯ ಸ್ಥಾನಬಲ ನಡುವೆ ವೇಗ. ನೋಡಿ, ಇಲ್ಲೂ ಸಹ ಏಕಮಾನ ಕಾಲ ಇದೆ, ಇಲ್ಲೂ ಸಹ ಏನಾಗಿದೆ? ಏಕಮಾನ ಕಾಲನೇ ಇದೆ. ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಇದರ ಸ್ನೇಹಿತರೆ, ಸುಮಾರು ಪೇಪರ್ 1ನಲ್ಲಿ 25ಗೆ 23 ಪ್ರಶ್ನೆಗಳು ಕವರ್ ಆಗಿದ್ದು, ಅದನ್ನು ಆಲ್ರೆಡಿ ಪ್ರೂಫನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ನೀಡಿದ್ದೆ. ಪೇಪರ್ 2 ಅಲ್ಲಿ 25ಗೆ 22 ಪ್ರಶ್ನೆಗಳು ಕವರ್ ಆಗಿದ್ದು, ಅದು ಸಹ ಈ ಒಂದು ವಿಡಿಯೋದಲ್ಲಿ ನೀಡಿದ್ದೀನಿ. ಇದರ 22 GPSTR ಅಲ್ಲಿ 22 GPSTR ಪರೀಕ್ಷೆಯಲ್ಲಿ 22 GPSTR ಪರೀಕ್ಷೆಯಲ್ಲಿ MCQs 50ಕ್ಕೆ 42 ಪ್ರಶ್ನೆಗಳು ಕವರ್ ಆಗಿದ್ದು, ಡಿಸ್ಕ್ರಿಪ್ಷನ್ 100 ಮಾರ್ಕಿಗೆ 79 ಮಾರ್ಕು ಕವರ್ ಆಗಿತ್ತು. ಅದು ಸಹ ನಿಮಗೆ ಆಲ್ರೆಡಿ ನೋಡಿದ್ದೀರಿ, PDF ಅನ್ನು ಮಾಡಿ ಹಾಕಿದ್ದೀನಿ. ಇದರ ಹಾಗಾಗಿ ಮುಂದೆ ಇರತಕ್ಕಂತಹ GPSTRಗೆ ಮುಂದೆ ಬರಬಹುದಾದಂತಹ GPSTRಗೆ, HSTRಗೆ, PSTRಗೆ ಹಾಗೆ ಈ ಪುಸ್ತಕವನ್ನು ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಈಗಾಗಲೇ ಜರುಗಿರುವ ಸುಮಾರು 3ರಿಂದ 4 TETಗಳಲ್ಲಿ ರಿಸಲ್ಟ್ ಕೊಟ್ಟಿದೆ. 22 GPSTRಗೆ ಉತ್ತಮ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ರೆಫರ್ ಮಾಡಿ ಮುಂದೆ ಬರಬಹುದಾದಂತಹ GPSTR, HSTR, PSTR ಪರೀಕ್ಷೆಗಳಿಗೆ. ಧನ್ಯವಾದಗಳು.